ದೇವರ ವಾಕ್ಯವನ್ನು ಹಸಿವೆಯಿಂದ ಎಷ್ಟೋ ಜನ ಕೇಳ್ತಾ ಇದ್ದಾರೆ. ಒಂದು ಪುಸ್ತಕ ಓದ್ತಾ ಇದೆ, ಅದರಲ್ಲಿ ಅವರು ಹೇಳ್ತಾರೆ ಏನಂದರೆ, ದೇವರು ಪ್ರಕಟಣೆಗಳನ್ನು ಕೊಡುವುದು, ದರ್ಶನಗಳನ್ನು ಕೊಡುವುದು, ದೇವರು ಒಬ್ಬರೊಟ್ಟಿಗೆ ಮಾತನಾಡುವಂಥದ್ದು ಹೇಗೆ, ಯಾವಾಗ ಅಥವಾ ಹೇಗೆ ಅಂತ ಹೇಳಿದ್ರೆ, ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ದೇವರ ವಾಕ್ಯದ ವಿಷಯದಲ್ಲಿ ತುಂಬ ಹಸಿವೆ ಇರ್ತದೋ ದೇವರವರೊಟ್ಟಿಗೆ ಮಾತಾಡ್ತಾರೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗುವುದಂತ ದೇವರ ವಾಕ್ಯ ಹೇಳ್ತದೆ. ಬಹಳ ಜನರಿಗೆ ದೇವರ ವಾಕ್ಯದ ಹಸಿವೆ ಇಲ್ಲ. ಆದರೆ ನಿಮಗಾದರೂ ದೇವರ ವಾಕ್ಯದ ಹಸಿವಿದೆ. ದೇವರ ವಾಕ್ಯ ನಾನು ಕೇಳಬೇಕು, ವಾಕ್ಯದಲ್ಲಿ ಬೆಳಿಬೇಕು, ನಾನು ಆತ್ಮಿಕವಾಗಿ ಬಲ ಹೊಂದಬೇಕು, ಜಯದ ಜೀವಿತ ಜೀವಿಸಬೇಕು, ಸಮೃದ್ಧಿಯ ಜೀವಿತ ಜೀವಿಸಬೇಕು, ದೇವರನ್ನು ನಾನು ಕಾಣಬೇಕು, ದೇವರನ್ನು ನಾನು ತಿಳ್ಕೊಳ್ಬೇಕನ್ನುವಂಥ ಮನಸ್ಸು ನಿಮ್ಮೊಳಗಿದ್ದರೆ ಖಂಡಿತವಾಗಿ ನಿಮಗೆ ಆಶಾಭಂಗ ಆಗುವುದಿಲ್ಲ. ಅದಕ್ಕೆ ನಾನೇ ಸಾಕ್ಷಿ. ನನ್ನೊಳಗೆ ಹಸಿವು ತುಂಬ ಇತ್ತು, ಈಗಲೂ ಇದೆ, ಮುಂದೆಯೂ ಇರ್ತದೆ. ಆದ್ದರಿಂದ ದೇವರು ಅನೇಕ ಆಶೀರ್ವಾದಗಳ ಜೊತೆಗೆ ಪ್ರಕಟಣೆಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಜಯದ ಜೀವಿತಕ್ಕೆ ಅನೇಕ ಸಂಗತಿಗಳನ್ನು ದೇವರ ವಾಕ್ಯ ಹೇಳ್ತದೆ. ಜಯದ ಜೀವಿತಕ್ಕೆ ದೇವರ ವಾಕ್ಯ ಅನೇಕ ಸಂಗತಿಗಳನ್ನ ಹೇಳ್ತದೆ. ನಮ್ಮೆಲ್ಲರಿಗೂ ಜಯದ ಬಲವುಳ್ಳ ಜೀವಿತ ಎಲ್ಲರಿಗೂ ಇಷ್ಟ. ಅದಕ್ಕೆ ಇವತ್ತು ಒಂದು ವಿಷಯವನ್ನು ನಾವು ನೋಡಿಕೊಳ್ಳೋಣ. ಅದು ನಮಗೆ ಕೇವಲ ಜಯ ಕೊಡುವುದು ಮಾತ್ರವಲ್ಲ, ನಮ್ಮನ್ನು ಉನ್ನತ ಸ್ಥಿತಿಗೆ ತರ್ತದೆ, ನಾವು ಬಲಿಷ್ಠರಾಗ್ತೇವೆ ಮತ್ತು ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಬರುವುದಕ್ಕೆ ಇನ್ನೂ ಒಂದು ಸಂಗತಿ ದೇವರ ವಾಕ್ಯದಿಂದ ನಾವು ಇವತ್ತು ಕಂಡುಕೊಳ್ಳೋಣ. ಅದು 1 ಕೊರಿಂಥ 1ನೇ ಅಧ್ಯಾಯ ಹಾಗೂ 10ನೇ ವಚನದಿಂದ ನಾವು ಪ್ರಾರಂಭ ಮಾಡಿಕೊಳ್ಳೋಣ. 1 ಕೊರಿಂಥ 1ನೇ ಅಧ್ಯಾಯ 10ನೇ ವಚನದಿಂದ, ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ತೇನೆ. ಪೌಲ ಹೇಳ್ತಾ ಇದ್ದಾನೆ, ಇವತ್ತು ನನಗೂ ನಿಮಗೂ ಹೇಳ್ತಾ ಇರುವಂಥ ಅದ್ಭುತವಾದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಆತನು ಹೇಳ್ತಾನೆ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಿಕೆಯಿಂದ ಇರಬೇಕು. ಒಂದೇ ಮನಸ್ಸು, ಏಕ ಮನಸ್ಸು, ಯುನಿಟಿ, ನಮ್ಮೊಳಗೆ ಐಕ್ಯತೆ ಇರಬೇಕು ಅಂತ ಪೌಲ ಹೇಳ್ತಾನೆ. ಅಂದರೆ ನನ್ನ ಮನೆಯಲ್ಲಿ ಐಕ್ಯತೆ ಇರಬೇಕು, ನನ್ನ ಸಭೆಯಲ್ಲಿ ಐಕ್ಯತೆ ಇರಬೇಕು, ಗಂಡ ಹೆಂಡತಿಯರಲ್ಲಿ ಐಕ್ಯತೆ ಇರಬೇಕು. ಐಕ್ಯತೆ ಇರೋದ್ರಿಂದ ಎಷ್ಟು ಆಶೀರ್ವಾದ ಇದೆ ಅಂತ ದೇವರ ವಾಕ್ಯದಿಂದನೂ ನಾವು ಕಂಡುಕೊಳ್ತೇವೆ. ನಮ್ಮ ಅನುಭವ ಸಹ ನಮಗೆ ಮನೆಯಲ್ಲಿ ಐಕ್ಯತೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು ವಚನ ಹೀಗೆ ಹೇಳ್ತದೆ, ಆಮೋಸನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ ಹಾಗೂ 3ನೇ ವಚನ ಹೀಗೆ ಹೇಳ್ತದೆ, ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರೋ, ಅನ್ಲೆಸ್ ಟು ಅಗ್ರಿ ಡು ದೇ ವಾಕ್ ಟುಗೆದರ್. ಇಬ್ಬರು ಒಪ್ಪಂದ ಮಾಡಿಕೊಳ್ಳದೆ ಅಥವಾ ಗೊತ್ತು ಮಾಡಿಕೊಳ್ಳದೆ ಒಟ್ಟಾಗಿ ನಡೀಲಿಕ್ಕೆ ಆಗತ್ತಾ? ಯೂನಿಟಿ ಹ್ಯಾಸ್ ಗಟ್ ಸಚ್ ಅ ಪವರ್. ಐಕ್ಯತೆಯಲ್ಲಿ ದೊಡ್ಡ ಶಕ್ತಿ ಉಂಟು ಪ್ರಿಯ ಸಹೋದರ ಸಹೋದರಿ. ದೇವರ ವಾಕ್ಯ ಹೇಳ್ತದೆ, ನಮ್ಮೊಳಗೆ ಐಕ್ಯತೆ ಇರಬೇಕು, ಏಕ ಮನಸ್ಸಿರಬೇಕು, ನಮ್ಮೊಳಗೆ ಭೇದಗಳಿರಬಾರದು, ಒಂದೇ ಅಭಿಪ್ರಾಯ ಇರಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಬೇರೆ ಧರ್ಮ ಗ್ರಂಥಗಳು ಏನು ಹೇಳ್ತಾವೋ ನನಗೆ ಗೊತ್ತಿಲ್ಲ, ಆದರೆ ಸತ್ಯವೇದ ಹೇಳ್ತದೆ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬ ಜೀವಿತದಲ್ಲಿ, ನನ್ನ ಸಭೆಯಲ್ಲಿ, ನಮ್ಮ ಅಕ್ಕಪಕ್ಕದವ್ರ ಜೊತೆಗೆ ನಾವು ಐಕ್ಯತೆ ಉಳ್ಳವರು, ಏಕ ಮನಸ್ಸುಳ್ಳವರು ಆಗಿರ್ಬೇಕಂತ ದೇವ್ರ ವಾಕ್ಯ ಅಪೇಕ್ಷಿಸ್ತದೆ, ದೇವ್ರ ವಾಕ್ಯ ಆಜ್ಞಾಪಿಸ್ತದೆ. ಆದರೆ ನಾವು ಏಕ ಮನಸ್ಸುಳ್ಳವರಾಗಿಲ್ಲ, ಐಕ್ಯತೆ ನಮ್ಮೊಳಗೆ ಇಲ್ಲ. ಇದಕ್ಕೆ ಅನೇಕ ಕಾರಣಗಳಿವೆ. ಯಾಕೆ ನಮ್ಮೊಳಗೆ ಐಕ್ಯತೆ ಇಲ್ಲ? ನಮ್ಮ ಮನೆಯಲ್ಲಿ
ಐಕ್ಯತೆ ಇಲ್ಲ. ಗಂಡ ಹೆಂಡತಿಯರಲ್ಲಿ ಐಕ್ಯತೆ ಇಲ್ಲ. ಎಷ್ಟೋ ಜನ ನಮಗೆ ಫೋನ್ ಮಾಡಿ ತಿಳಿಸ್ತಾರೆ, ಕೆಲವರು ಬಂದು ಭೇಟಿ ಆಗ್ತಾರೆ, ಬ್ರದರ್ ನಾವು ಒಟ್ಟಾಗಿ ಜೀವನ ಮಾಡಲಿಕ್ಕೆ ಆಗ್ತಾನೇ ಇಲ್ಲ, ನಮ್ಮೊಳಗೆ ಐಕ್ಯತೆ ಇಲ್ಲ. ಅನೇಕ ಸಭೆಗಳು ಒಡೆದು ಹೋಗೋಕ್ಕೆ ಕಾರಣ ಏನಂದರೆ ಐಕ್ಯತೆ ಇಲ್ಲದೆ ಇರೋದು. ಐಕ್ಯತೆ ಇದ್ದರೂ ಎಷ್ಟು ಸಾಧನೆ ಮಾಡ್ಬೋದು ಪ್ರಿಯರೇ. ಐಕ್ಯತೆ, ಒಟ್ಟಾಗಿರೋದೊಂದು ದೊಡ್ಡ ಶಕ್ತಿ. It's a great strength and a great power to live together and to be united. Hallelujah. ಆದರೆ ಯಾಕೆ ನಾವು ಒಟ್ಟಾಗಿರ್ಲಿಕ್ಕಾಗೋದಿಲ್ಲ? ಒಂದು ಮನೆಯಲ್ಲಿ ಭೇದಗಳು, ಒಂದು ಮನೆಯಲ್ಲಿ ಐಕ್ಯತೆ ಇಲ್ಲದೆ ಇರುವಂಥದ್ದು, ಏಕ ಮನಸ್ಸು ಒಂದು ಮನೆಯಲ್ಲಿಲ್ಲ. There is no unity in many houses, no unity in many churches, but unity is very important. ಆದರೆ ಯುನಿಟಿ ಯಾಕೆ ಇಲ್ಲ, ಏಕ ಮನಸ್ಸು ಐಕ್ಯತೆ ಯಾಕೆ ಇಲ್ಲ? ಕೆಲವು ಕಾರಣಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣವಾ? ಅದನ್ನು ನಾವು ಸರಿಪಡಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಐಕ್ಯತೆ ಬರುತ್ತೆ. ಐಕ್ಯತೆ, ನಮ್ಮ ಮನೆಯಲ್ಲಿ ಐಕ್ಯತೆ ಇರಬೇಕು, ನಮ್ಮ ಸಭೆಯಲ್ಲಿ ಐಕ್ಯತೆ ಇರಬೇಕು ಅಂತ ಅಪೇಕ್ಷೆ ಮಾಡೋರು ಇದ್ದಾರಾ? Are there people longing to have unity in the house or in the church? ಐಕ್ಯತೆ ನಮ್ಮೊಳಗಿರಬೇಕು, ಭೇದಗಳಿರಬಾರ್ದು ಅಂತ ಅಪೇಕ್ಷೆ ಮಾಡೋರು ಇದ್ದಾರಾ? ನೀವು ಅದನ್ನು ಅಪೇಕ್ಷೆ ಮಾಡ್ತೀರಾ? ನಾನಂತೂ ಅಪೇಕ್ಷೆ ಮಾಡ್ತೇನೆ. ನನ್ನ ಮನೆಯಲ್ಲಿ ಐಕ್ಯತೆ ಇರಬೇಕು, ನಾವು ಒಂದಾಗಿರ್ಬೇಕು, ಏಕ ಮನಸ್ಸುಳ್ಳವರಾಗಿರ್ಬೇಕು, ನನ್ನ ಸಭೆ ಏಕ ಮನಸ್ಸುಳ್ಳವರು, ಭೇದಗಳಿರಬಾರ್ದು ಅಂತ ನನಗೆ ತುಂಬ ಆಸೆ. ಆದರೆ ಕೆಲವು ಕಾರಣಗಳನ್ನು ನಾವು ನೋಡಿಕೊಳ್ಳೋಣ, ಅದು ನಮ್ಮನ್ನು ಐಕ್ಯತೆಗೆ ಬಿಡುವುದಿಲ್ಲ. ಮೊದಲನೇ ಒಂದು ಕಾರಣ, ಇಟ್ ಲುಕ್ಸ್ ಸಿಲ್ಲಿ ಬಟ್ ಇಟ್ ಈಸ್ ಟ್ರೂ. ಅನೇಕ ಸಾರಿ ನಾವು ಬೇರೆ ವ್ಯಕ್ತಿಯನ್ನು, ನಾವು ಇನ್ನೊಬ್ಬರನ್ನು ಇಷ್ಟಪಡುವುದಿಲ್ಲ. ವೆನ್ ವಿ ಡೋಂಟ್ ಲೈಕ್ ಸಂಬಡಿ ವಿ ಕೆನಾಟ್ ಗೆಟ್ ಯುನೈಟೆಡ್. ನಾವು ಇಷ್ಟಪಡೋದಿಲ್ಲ. ನನಗೂ ಈ ಪ್ರಾಬ್ಲಮ್ ಇತ್ತು. ಯಾವ ಕಾರಣ ಇಲ್ಲದೇ ನಾನು ಕೆಲವರನ್ನು ಇಷ್ಟಪಡ್ತಾ ಇರಲಿಲ್ಲ ಅವ್ರ ಜೊತೆಗೆ. ಯಾಕಂದರೆ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಬಣ್ಣ ಇಷ್ಟ ಇರಲಿಕ್ಕಿಲ್ಲ, ಅವರ ಸೈಜ್ ಇಷ್ಟ ಇರಲಿಕ್ಕಿಲ್ಲ, ಅಥವಾ ಅವರ ರೂಪ, ಅವರ ಕಣ್ಣು ಅಥವಾ ಮೂಗು ಇಷ್ಟ ಆಗಲಿಕ್ಕಿಲ್ಲ. ಒಂದು ವೇಳೆ ಇನ್ನೊಬ್ಬ ವ್ಯಕ್ತಿಯ, ನೀವು ಸಭೆಗೆ ಹೋಗ್ತಾ ಇರುವಂಥ ಸಭೆಯಲ್ಲಿ ಆಗಲಿ, ಮನೆಯಲ್ಲಿ ಆಗಲಿ, ಸಹೋದರ ಆಗಲಿ, ಸಹೋದರಿ ಆಗಲಿ, ಅವರ ಸ್ಟೈಲ್ ಇಷ್ಟ ಆಗಲಿಕ್ಕಿಲ್ಲ. ಯು ಡೋಂಟ್ ಲೈಕ್ ದಟ್ ಪರ್ಸನ್ ಸ್ಟೈಲ್. ಓಕೆ. ಒಂದು ವೇಳೆ ಅವರ ಹ್ಯಾಬಿಟ್ಸ್ಗಳು, ಅವ್ರಿಗಿರೋಂಥ ಹವ್ಯಾಸಗಳಿರೋದ್ರಿಂದ, ಇಂಥ ಹವ್ಯಾಸಗಳಿರೋದ್ರಿಂದ ಯು ಡೋಂಟ್ ಲೈಕ್ ದಟ್ ಪರ್ಸನ್. ದ ವೇ ದ ಅದರ್ ಪರ್ಸನ್ ಟಾಕ್ಸ್, ಇನ್ನೊಬ್ಬ ವ್ಯಕ್ತಿ ಮಾತಾಡೋ ರೀತಿ, ಅವರ ಲೈಫ್ ಸ್ಟೈಲ್ ಯು ಡೋಂಟ್ ಲೈಕ್. ಸೊ ಯು ನೆವರ್ ಗೆಟ್ ಯುನೈಟೆಡ್ ವಿತ್ ದ್ಯಾಟ್ ಕೈಂಡ್ ಆಫ್ ಪೀಪಲ್. ಓಕೆ. ಒಂದು ವೇಳೆ ಎಷ್ಟೋ ನಾವು ನೋಡಿದ್ದು ಅನುಭವಿಸಿದ್ದು, ಅತ್ತೆ ಸೊಸೆಯನ್ನು ಇಷ್ಟಪಡೋದು ಭಾಳ ಕಷ್ಟ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಯೂನಿಟಿ ಬಿಟ್ವೀನ್ ಮದರ್ ಇನ್ ಲಾ ಆ್ಯಂಡ್ ಅ ಡಾಟರ್ ಇನ್ ಲಾ? ಅತ್ತೆ ಸೊಸೆಯಲ್ಲಿ ಐಕ್ಯತೆ ಕಂಡುಬರುವುದಿಲ್ಲ. ಯಾಕಂದರೆ ಒಂದು ವೇಳೆ ಅತ್ತೆ ಸೊಸೆನ ಇಷ್ಟಪಡ್ತಾ ಇರಲಿಕ್ಕಿಲ್ಲ, ಅಥವಾ ಸೊಸೆ ಅತ್ತೆನ ಇಷ್ಟಪಡ್ತಾ ಇರಲಿಕ್ಕಿಲ್ಲ. ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರು ಅನ್ಎಜುಕೇಟೆಡ್, ವಿ ಡೋಂಟ್ ಲೈಕ್ ದ್ಯಾಟ್. ಅವರ ಕ್ಯಾಸ್ಟ್, ಅವರ ಜಾತಿ ನಮಗೆ ಇಷ್ಟ ಆಗೋಕ್ಕಿಲ್ಲ. ಸಭೆಯಲ್ಲಿ ಕೆಲವರು ಬಂದಿರ್ತಾರೆ, ಬಡವರು ಇರ್ತಾರೆ, ಬಹಳ ಬಡವರು. ಕೆಲವರು ಅವ್ರ ಜೊತೆ ಮಾತಾಡೋದೇ ಇಲ್ಲ, ಅವರೊಟ್ಟಿಗೆ ಹೊಕ್ಕು ಬಳಕೆ ಇಲ್ಲ. ಐಕ್ಯತೆಯಲ್ಲಿ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತ ಹೇಳಿದ್ರೆ, ಅವ್ರ ಇಷ್ಟ ಇಲ್ಲ, ನಮಗೆ ಅವ್ರ ಇಷ್ಟನೇ ಇಲ್ಲ. ಅನೇಕರು ಹೇಳ್ತಾರೆ, ಹೌದು ಪಾಸ್ಟ್ರೇ, ಅವ್ರು ನಮಗೇನು ಮಾಡಿಲ್ಲ, ಬಟ್ ಐ ಡೋಂಟ್ ಲೈಕ್ ಹಿಮ್, ಬಟ್ ಐ ಡೋಂಟ್ ಲೈಕ್ ಹರ್. ಕೆಲವು ಸಾರಿ ಸೊಸೆ ಏನೂ ಮಾಡಿಲ್ಲ, ಸೊಸೆ ಎಲ್ಲ ವಿಷಯದಲ್ಲಿ ವೆರಿ ಗುಡ್, ಬಟ್ ಮದರ್ ಇನ್ ಲಾ ಡಸಂಟ್ ಲೈಕ್ ಹರ್. ಪ್ರಿಯರೇ, ಇದು ನಮ್ಮ ಸಮಸ್ಯೆ. ಈ ಸಮಸ್ಯೆಯಿಂದ ನಾವು ಹೊರಗೆ ಬಂದಾಗ ಮಾತ್ರ ಐಕ್ಯತೆ ಸಾಧ್ಯ. ಇಷ್ಟಪಡುವಂಥದ್ದು, ಇನ್ನೊಬ್ಬರನ್ನು ಇಷ್ಟಪಡುವಂಥದ್ದು.
ಅಥವಾ ಇನ್ನೊಬ್ಬರನ್ನು ಪ್ರೀತಿ ಮಾಡುವಂಥ, ಅದಕ್ಕೆ ಆಮೇಲೆ ಬರೋಣ. ಓಕೆ, ಸೊ ನಾವು ಇಷ್ಟಪಡುವ ಹಾಗೆ ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಯಾವಾಗ ನಾವು ಇನ್ನೊಬ್ಬರನ್ನು ಇಷ್ಟಪಡ್ತೇವೋ ಆವಾಗ ಐಕ್ಯತೆ ಬರುತ್ತೆ. ಅನೇಕ ಸಾರಿ ಐಕ್ಯತೆ, ಏಕ ಮನಸ್ಸು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ವಿ ಡೋಂಟ್ ಲೈಕ್ ದಟ್ ಪರ್ಸನ್, ವಿ ಡೋಂಟ್ ಲೈಕ್. ಇನ್ನು ಮನೆಯಲ್ಲಿ ಸಹ, ಮನೆಯಲ್ಲಿ ನಾವು ನೋಡ್ತೇವೆ ಅನೇಕ ಸಾರಿ ಒಬ್ಬ ಸಹೋದರ ಇನ್ನೊಬ್ಬ ಸಹೋದರನನ್ನು ಪ್ರೀತಿ ಮಾಡೋದಿಲ್ಲ ಅಥವಾ ಸೇರೋದಿಲ್ಲ, ಇಷ್ಟ ಇಲ್ಲ, ಡೋಂಟ್ ಲೈಕ್. ಇನ್ನೂ ಒಂದು ತಮಾಷೆ ಏನಂತ ಹೇಳಿದ್ರೆ, ಕೆಲವು ತಂದೆ ತಾಯಿಗಳು ಕೆಲವು ಮಕ್ಕಳನ್ನು, ತಮ್ಮ ಮಕ್ಕಳನ್ನೇ ಕೆಲವ್ರನ್ನ ಇಷ್ಟಪಡ್ತಾರೆ, ಕೆಲವ್ರನ್ನ ಇಷ್ಟಪಡೋದಿಲ್ಲ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಯುನಿಟಿ ಇದೆ? ಅಲ್ಲಿ ಏಕ ಮನಸ್ಸು ಬರಲಿಕ್ಕೆ ಸಾಧ್ಯನಾ? ಇಷ್ಟಪಡಬೇಕು, ಅವರನ್ನು ಸೇರಿಸ್ಕೊಳ್ಬೇಕು. ಅದ್ರ ಬಗ್ಗೆ ನಾವು ಮುಂದೆ ನೋಡಿಕೊಳ್ಳೋಣ. ಆದರೆ ಮೊದಲನೇ ಒಂದು ಸಂಗತಿ ಏನಂತ ಹೇಳಿದ್ರೆ, ನಾವು ಇಷ್ಟಪಡಲ್ಲ. ಹೀಗೆ ನಾವು ಯಹೂದ್ಯರ ಕಥೆಯನ್ನು ನಾವು ನೋಡಿದರೆ, ಕೇಳಿದರೆ, ಯಹೂದ್ಯರಲ್ಲಿಯೂ ಸಹ ಈ ಸಮಸ್ಯೆ ಇತ್ತು. ಯಹೂದ್ಯರು ಅನ್ಯರನ್ನು ಸೇರಿಸ್ಕೊಳ್ತಾ ಇರಲಿಲ್ಲ, ಅನ್ಯರ ಜೊತೆಗೆ ಊಟ ಮಾಡ್ತಾ ಇರಲಿಲ್ಲ, ಅನ್ಯರ ಜೊತೆಗೆ ಹೊಕ್ಕು ಬಳಕೆ ಇರಲಿಲ್ಲ. ಅಷ್ಟು ಮಾತ್ರವಲ್ಲ, ಸಮಾರ್ಯದವರ ಸಂಗಡ ಸಹ ಯಾವುದೇ ಹೊಕ್ಕು ಬಳಕೆ ಇಲ್ಲ. ಅವರೊಟ್ಟಿಗೆ ಐಕ್ಯವಾಗಿ ಇರಲಿಕ್ಕೆ ಸಾಧ್ಯನಾ? ಇಂಪಾಸಿಬಲ್. ಅವರು ಗ್ರೀಕರನ್ನಾಗಲಿ ಬೇರೆಯವ್ರನ್ನಾಗಲಿ ಅವ್ರು ಎಂದೂ ಇಷ್ಟಪಡ್ತಾ ಇರಲಿಲ್ಲ. ಆದರೆ ದೇವರು ಹೇಳ್ತಾರೆ ಇಷ್ಟಪಡಬೇಕು ಅಂತ. ಹೇಗೆ ಅಂತ ನಾವು ಅಪೊಸ್ತಲರ ಕೃತ್ಯದಲ್ಲಿ ಈ ಕಥೆಯನ್ನು ನಾವು ಓದ್ತೇವೆ. ಅಲ್ಲಿ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ಈ ಕೊರ್ನೇಲ್ಯ ಎಂಬ ಒಬ್ಬ ಮನುಷ್ಯ ಶತಾಧಿಪತಿ ಇದ್ದ, ಅವನ ವಿಷಯದಲ್ಲಿ ಇರುವಂಥ ಒಂದು ಕಥೆಯನ್ನು ನಾವು ನೋಡ್ತೇವೆ. ಇಲ್ಲಿ ಏನಾಯ್ತು ಅಂದರೆ, ಕೊರ್ನೇಲಿಯಸ್ಸನು ಅವನು ಒಳ್ಳೆ ಮನುಷ್ಯ, ಶತಾಧಿಪತಿ. ಅವನ ಪ್ರಾರ್ಥನೆಗಳೆಲ್ಲ, ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದು ಅಂತ 10:4 ನಾವು ಓದ್ತೇವೆ. ಆದರೆ ಕೊರ್ನೇಲಿಯಸ್ ಏನಾಗಿದ್ದ ಅಂತ ಹೇಳಿದ್ರೆ, ಕೊರ್ನೇಲ್ಯನು ಏನಾಗಿದ್ದ ಅಂದರೆ ಅವನು ಅನ್ಯಮತಸ್ಥ ಆಗಿದ್ದ. ಯಹೂದ್ಯರು ಅವ್ರ ಜೊತೆಗೆ ಹೊಕ್ಕು ಬಳಕೆ ಇಡಲಿಲ್ಲ, ಯಾವ ಹೊಕ್ಕು ಬಳಕೆ ಇಲ್ಲ, ಮಾತು ಇಲ್ಲ, ಅವ್ರ ಜೊತೆಗೆ ಯಾವುದೇ ಒಂದು ವ್ಯವಹಾರ ಇಲ್ಲ. ಅಂಥ ಸಮಯದಲ್ಲಿ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 9ನೇ ವಚನದಿಂದ ಕೆಲವು ವಚನ ಓದಿಕೊಳ್ಳೋಣ. ಮರುದಿನ ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನು ಹತ್ತಿದನು. ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಊಟಕ್ಕೆ ಸಿದ್ಧವಾಗುತ್ತಿರುವಷ್ಟರಲ್ಲಿ ಅವನು ಧ್ಯಾನ ಪರವಶನಾಗಿ, ಅದರ ಅರ್ಥ ಏನಂತ ಹೇಳಿದ್ರೆ, ಈ ಗಾಡ್ ಇನ್ ಟು ಅ ಟ್ರಾನ್ಸ್. ಓಕೆ, ಧ್ಯಾನ ಪರವಶನಾಗಿ ಆಕಾಶವು ತೆರೆದಿರುವುದನ್ನು, 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆ ಅಂತಿರುವ ಏನೋ ಒಂದು ವಸ್ತು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು. ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು, ಅಂತರಿಕ್ಷದಲ್ಲಿ ಹರಿದಾಡುವ ಹಕ್ಕಿಗಳು ಇದ್ದವು. ಪ್ರಿಯರೇ, ಈ ಯಹೂದ್ಯರಿಗೆ ದೇವರ ಹಳೆ ಒಡಂಬಡಿಕೆ ಪ್ರಕಾರ ಇವು ಈ ಸಂಗತಿಗಳಂದರೆ ಯಾವುದಂತ ಹೇಳಿದ್ರೆ, ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳು, ಇಂಥ ಸಂಗತಿಗಳನ್ನ ಈ ಯಹೂದ್ಯರು ತಿನ್ನಬಾರದು ಅಂತ ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆ ಎಲ್ಲ ನೋಡ್ತೇವೆ. ಆಗ ಏನಾಯ್ತಂದರೆ, ಅದೇ ಒಂದು ಟ್ರಾನ್ಸಲ್ಲಿ, ಆ ಒಂದು ಧ್ಯಾನ ಪರವಶನಾಗಿ ಆ ಒಂದು ದರ್ಶನದಲ್ಲಿ ಪೇತ್ರನೇ ಎದ್ದು ಕೊಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಕೇಳಿಸಿತು. ದೇವರು ಹೇಳ್ತಾ ಇದ್ದಾರೆ, ಎದ್ದು ಕೊಯ್ದು ತಿನ್ನು. ಇಂಥ ಸಂಗತಿಗಳನ್ನ ಅವರು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಇಂಥ ಯಾವುದನ್ನು ಇವನು ತಿನ್ನಬಾರ್ದು ಅಂತ ದೇವರ ಕಟ್ಟಪ್ಪಣೆ ಆಗಿತ್ತು. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇದನ್ನು ಎದ್ದು ಕೊಯ್ದು ತಿನ್ನು ಅಂತ ಪೇತ್ರನಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಪೇತ್ರ ಆವಾಗಲೇ ಹೇಳ್ತೇನೆ, ಪೇತ್ರನ ಬೇಡವೇ ಬೇಡ ಸ್ವಾಮಿ, ನಾನು ಎಂದೂ ಹೊಲೆ ಪದಾರ್ಥವನ್ನಾಗಲಿ ಅಸಹ್ಯ ಪದಾರ್ಥವನ್ನಾಗಲಿ ತಿಂದವನಲ್ಲ ಅಂದನು. ದೇವರು ಶುದ್ಧ ಮಾಡಿದ್ದನು. ಅವನು ಹೇಳ್ತಾನೆ, ಪೇತ್ರ ಹೇಳ್ತಾನೆ, ಅವನು ಸರಿಯಾಗಿ ಹೇಳಿದ. ದೇವರೇ ಹಳೆ ಒಡಂಬಡಿಕೆ ಪ್ರಕಾರ ಇಂಥ ಯಾವುದು ಅಶುದ್ಧವಾದ ವಸ್ತುಗಳನ್ನು ನಾನು ತಿನ್ನುವುದೇ ಇಲ್ಲ, ತಿಂದವನ ಅಲ್ಲ ಅಂತ ಹೇಳಿದ. ಅದಕ್ಕೆ ದೇವರು ಹೇಳ್ತಾರೆ, ನಾನು ಶುದ್ಧ ಮಾಡಿದ್ದನ್ನು ನೋಡಿ, ದೇವ್ರ ವಾಕ್ಯದಲ್ಲಿ ಹೇಳ್ತಿದೆ, ನಾನು ಶುದ್ಧ ಮಾಡಿದ್ದನ್ನು ನೀನು ಹೊಲೆಯನ್ನು ಬೇಡವೆಂದು ತಿರುಗಿ 2ನೇ ಸಾರಿ ಅವನಿಗೆ ವಾಣಿ ಕೇಳಿಸಿತು. ಹೀಗೆ 3 ಸಾರಿ ಆಯಿತು.
ಆದ ಕೂಡಲೇ ಆ ವಸ್ತು ಆಕಾಶದೊಳಗೆ ಸೇರಿಕೊಂಡಿದೆ. ಪ್ರಿಯರೇ, ಅನೇಕರು ನಾವು ಸೇರೋದಿಲ್ವಲ್ಲ. ಆದರೆ ದೇವ್ರು ಹೇಳ್ತಾರೆ, ಒಂದು ವೇಳೆ ನಾವು ಯಾಕೆ ಅವ್ರನ್ನ ಸೇರೋದಿಲ್ಲ ಅಂದರೆ ಅನೇಕ ಕಾರಣಗಳಿರ್ಬೋದು. ಆದರೆ ದೇವ್ರು ಹೇಳ್ತಾರೆ, ಅವರನ್ನು ಶುದ್ಧಿ ಮಾಡಿದ. ದೇವರು ನೀವು ಯಾವುದನ್ನು ಹೊಲೆ ಅಂದ್ಕೊಂಡಿದ್ದೀರೋ ಅದನ್ನು ದೇವರು ಶುದ್ಧಿ ಮಾಡಿದ್ದಾರೆ. ಸೊ ಅವರನ್ನು ಸೇರಿಸಿಕೊಳ್ಳುವಂಥ, ಅವರೊಟ್ಟಿಗೆ ಒಟ್ಟಾಗಿ ಇರುವಂಥ, ಅಥವಾ ಗಂಡ ಹೆಂಡತಿ ಒಟ್ಟಾಗಿ ಒಗತನ ಮಾಡುವಂಥ ಮನಸ್ಸನ್ನು ದೇವರೇ ಕೊಡ್ತಾರೆ. ನಮ್ಮ ದೇವರು ಖಂಡಿತವಾಗಿ ನಮಗೆ ಆಶಾಭಂಗ ಪಡಿಸುವುದಿಲ್ಲ. ಯಾಕೆಂದರೆ ನಮ್ಮ ದೇವರು ಐಕ್ಯತೆಯನ್ನು ಅಪೇಕ್ಷಿಸುವಾಗ ನಮಗೆ ಐಕ್ಯತೆಗೋಸ್ಕರ ಬೇಕಾಗಿರುವ ಮನಸ್ಸನ್ನು ಸಹ ಅನುಗ್ರಹಿಸ್ತಾರೆ. ಆದರೆ ನಾವು ದೇವರನ್ನು ಕೇಳಬೇಕು, ದೇವರೇ ನನಗೆ ಆ ಮನಸ್ಸನ್ನು ಕೊಡುವಂತ. ಖಂಡಿತವಾಗಿ ಪ್ರಿಯರೇ, ಯಾರೋ ಒಬ್ಬರನ್ನು ನೀವು ಇಷ್ಟಪಡಲ್ವಾ? ವಿನಾಕಾರಣ ಅವರನ್ನು ದ್ವೇಷಿಸ್ತೀರಾ ಅಥವಾ ದೂರ ಇಡ್ತೀರಾ? ಅವರೊಟ್ಟಿಗೆ ಒಂದಾಗುವುದಕ್ಕೆ ನಿಮಗೆ ಮನಸ್ಸಿಲ್ವಾ? ದೇವರು ಖಂಡಿತವಾಗಿ ಸಹಾಯ ಮಾಡ್ತಾರೆ. ನನಗೆ ಸಹಾಯ ಮಾಡಿದ ದೇವರು ನಿಮಗೂ ಸಹ ಖಂಡಿತವಾಗಿ ಸಹಾಯ ಮಾಡ್ತಾರೆ. ಇನ್ನೊಂದೇನಂತ ಹೇಳಿದ್ರೆ, ಪ್ರೀತಿ ಇಲ್ಲದೆ ಇರೋದ್ರಿಂದ ಕೊಲೊಸ್ಯದವರಿಗೆ ಎರಡನೇ ಒಂದು ಕಾರಣ ನಾವು ನೋಡ್ತಾ ಇದ್ದೇವೆ. ಪ್ರೀತಿ ಇಲ್ಲದೆ ಇರೋದ್ರಿಂದ ಕೊಲೊಸ್ಯದವರಿಗೆ ಬರೆದ ಪತ್ರಿಕೆ ಮತ್ತು ಅದರ 3ನೇ ಅಧ್ಯಾಯ, ಕೊಲೊಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14-15ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಏನಂತ ಹೇಳಿದ್ರೆ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ. ಎಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ. ನನಗೆ ಈ ಸಮಸ್ಯೆ ಇತ್ತು. ಏನಂತ ಹೇಳಿದ್ರೆ, ವಿನಾಕಾರಣ ಕೆಲವ್ರನ್ನ ನಾನು ಹಾಗೆ ಮಾಡ್ತಾ ಇದ್ದೆ. ಅವ್ರು ಏನೂ ಮಾಡಿಲ್ಲ ನನಗೆ. ನೋಡಿ, ನಿಮಗೂ ಆ ಸಮಸ್ಯೆ ಇರಬಹುದು. ಒಬ್ಬರು ನಿಮಗೇನೂ ಮಾಡಿಲ್ಲ, ನಿಮ್ಮ ನೆಂಟರಲ್ಲಿ ಇರ್ಬೋದು, ಅಥವಾ ನಿಮ್ಮ ಸಹೋದರಿ ಇರ್ಬೋದು, ಅಥವಾ ಸಹೋದರಿ ಇರ್ಬೋದು, ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಯಾರೋ ಒಬ್ಬರು ಇರ್ಬೋದು. ಏನೋ ಒಂದು ಅವ್ರನ್ನ ಕಂಡ್ರೆ ನಿಮಗಾಗಲ್ಲ, ಅಥವಾ ನಿಮ್ಮನ್ನು ಕಂಡ್ರೆ ಅವ್ರಿಗಾಗಲ್ಲ. ಇಲ್ಲಿ ಸಮಸ್ಯೆ ಇರೋದು ಪ್ರೀತಿಯ ಸಮಸ್ಯೆ. ಪ್ರಿಯರೇ, ಯೇಸು ಸ್ವಾಮಿ ದೇವ್ರ ವಾಕ್ಯ ಹೇಳ್ತಿದೆ, ದೇವರು ಲೋಕವನ್ನೇ ಪ್ರೀತಿ ಮಾಡಿದ್ರು. ಅಂದರೆ ಲೋಕದಲ್ಲಿರುವಂಥ ಎಲ್ಲ ಪಾಪಿಗಳನ್ನು, ಅಸಹ್ಯವಾದ ಜನರನ್ನು, ನಾವು ತ್ರಾಸಿನ ತಟ್ಟೆಯ ಧೂಳು, ನಾವು ಮಣ್ಣು ಧೂಳು, ಪಾಪಿಗಳು, ಅಯೋಗ್ಯರು, ನರಕ ಪಾತ್ರರು, ನಮ್ಮನ್ನು ಪ್ರೀತಿ ಮಾಡಿದ್ರಿಂದ ನಮ್ಮೊಟ್ಟಿಗೆ ಒಂದಾಗ ಬಯಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ರಿಮೆಂಬರ್, ಹಿ ವಾಂಟ್ಸ್ ಟು ಬಿಕಮ್ ಒನ್ ವಿತ್ ಅಸ್. ನಮ್ಮೊಟ್ಟಿಗೆ ಒಂದಾಗ ಬಯಸ್ತಾರೆ. ನೀವು ನಿಮ್ಮವರೊಟ್ಟಿಗೆ ಒಂದಾಗ ಬಯಸ್ತೀರಾ? ದೇವರು ಅದನ್ನು ನಮ್ಮಿಂದ ಹುಡುಕ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನನ್ನೊಳಗೆ ಆ ಮನಸ್ಸಿದೆಯಾ? ನಾನು ನನ್ನ ಸಹೋದರನೊಟ್ಟಿಗೆ ಒಂದಾಗಬೇಕು, ಸಹೋದರಿಯೊಟ್ಟಿಗೆ ಒಂದಾಗಬೇಕು, ಹೆಂಡತಿಯೊಟ್ಟಿಗೆ ಒಂದಾಗಬೇಕು, ತಂದೆ ತಾಯಿಗಳ ಜೊತೆಗೆ ಒಂದಾಗಬೇಕು. ಪ್ರಿಯರೇ, ಆ ಮನಸ್ಸೇ ನಿನಗಿಲ್ಲ ಅಂತ ಹೇಳಿದ್ರೆ ದೇವರ ಆಶೀರ್ವಾದನ ನೀನೇ ಕಳ್ಕೊಳ್ತೀಯ. ದೇವರ ಆಶೀರ್ವಾದನ ನಾವೇ ಕಳ್ಕೊಳ್ತೇವೆ. ಒಂದಾಗಬೇಕನ್ನುವಂಥ ಮನಸ್ಸು. ನಾನು ದೇವ್ರ ಹತ್ರ ಕೇಳಿದೆ, ದೇವರೇ ನನಗೆ ಅವ್ರು ಕಂಡ್ರೆ ಆಗಲ್ಲ. ಓಪನ್ ಆಗಿ ದೇವ್ರ ಹತ್ರ ಹೇಳಿದೆ, ನನಗಿಷ್ಟ ಇಲ್ಲ ಸ್ವಾಮಿ. ಐ ಕಾಂಟ್ ಸ್ಟ್ಯಾಂಡ್ ವಿತ್ ದಮ್, ಐ ಕ್ಯಾನ್ ಸ್ಟ್ಯಾಂಡ್ ದೆಮ್. ಅವ್ರ ವಿಷಯದಲ್ಲಿ ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟನೇ ಇಲ್ಲ ಅಂತ ದೇವ್ರ ಹತ್ರ ಹೇಳುವಾಗ ಒಂದು ಸಾರಿ ದೇವ್ರ ಆತ್ಮನು ಅದ್ಭುತವಾದ ರೀತಿಯಲ್ಲಿ ನನ್ನ ಮೇಲೆ ಇಳಿದು ಬಂದರು. ಅವ್ರು ಮಾಡಿದಂಥ ಸಂಗತಿ ಏನಂದರೆ, ಅವತ್ತಿಂದ ಯಾರ್ಯಾರನ್ನ ಇಷ್ಟಪಡ್ತಾ ಇರಲಿಲ್ವೋ ಅವ್ರನ್ನೆಲ್ಲ ಇಷ್ಟಪಡುವ ಹಾಗೆ, ಅವರೊಟ್ಟಿಗೆ ವ್ಯವಹರಿಸುವ ಹಾಗೆ, ಅವರೊಟ್ಟಿಗೆ ಯಾವುದೇ ಭೇದ ಇಲ್ಲದೆ ಏಕ ಮನಸ್ಸಿನಿಂದ ಅವರೊಟ್ಟಿಗೆ ನಾನು ಏಕ ಮನಸ್ಸಿನಿಂದ ವ್ಯವಹಾರ ಮಾಡುವ ಹಾಗೆ ದೇವರು ನನಗೆ ಕೃಪೆ ಕೊಟ್ಟರು. ಪ್ರಿಯರೇ, ಇವತ್ತು ನೀನು ಕೇಳಿಕೊಂಡ್ರೆ ಖಂಡಿತವಾಗಿ ದೇವರು ನಿನಗೆ ಕೃಪೆ ಕೊಡ್ತಾರೆ, ಆ ಪ್ರೀತಿಯನ್ನು ಕೊಡ್ತಾರೆ. ಯಾಕಂದರೆ ನಮ್ಮ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಮ್ಮೊಳಗೆ ಪ್ರೀತಿಯನ್ನು ಸುರಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ವೈರಿಗಳನ್ನು ಸಹ ಪ್ರೀತಿ ಮಾಡುವಂಥ ಶಕ್ತಿ ನಮ್ಮ ದೇವರು ಕೊಡ್ತಾರೆ. ಪ್ರಿಯರೇ, ಏಕ ಮನಸ್ಸುಳ್ಳವರಾಗಿರೋಣ.
ಅವ್ರು ಯಾವುದೇ ಜಾತಿ ಇರಲಿ, ಅವರ ಬಣ್ಣ ಏನೇ ಇರಲಿ, ಅವರ ಲೈಫ್ ಸ್ಟೈಲ್ ಹೇಗೆ ಏನೇ ಇರಲಿ, ಅವರು ಮಾತಾಡೋ ರೀತಿ ಹೇಗೆ ಇರಲಿ, ಅವರು ಬಡವರಾಗಿರಲಿ, ಅವರು ಐಶ್ವರ್ಯವಂತರಾಗಿರಲಿ, ನಮ್ಮೊಳಗೆ ಒಂದು ಮನಸ್ಸಿರ್ಬೇಕು. ಏನಂತ ಹೇಳಿದ್ರೆ ನಾವು ಒಂದಾಗಿರಬೇಕು, ನಾವು ಐಕ್ಯತೆ ಉಳ್ಳವರಾಗಿರಬೇಕು, ಏಕ ಮನಸ್ಸುಳ್ಳವರಾಗಿರ್ಬೇಕನ್ನೋ ಮನೋಭಾವ ಹಾಗೂ ಪ್ರಾರ್ಥನೆ ನಿನ್ನದಾಗಿದ್ದರೆ ಖಂಡಿತವಾಗಿಯೂ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಬರ್ತಾರೆ. ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಯಾಕೆ ವೈ ವಿ ಡೋಂಟ್ ವಾಂಟ್ ಟು ಬಿಕಮ್ ಒನ್ ವಿತ್ ಅದರ್ಸ್, ವೈ ವಿ ಡೋಂಟ್ ಬಿಕಮ್ ಒನ್ ವಿತ್ ಮೈ ಬ್ರದರ್, ವೈ ಐ ಡೋಂಟ್ ಬಿಕಮ್ ಒನ್ ವಿತ್ ಮೈ ಸಿಸ್ಟರ್, ಅದನ್ನು ನಾವು ನೋಡಿಕೊಳ್ಳೋದಾದರೆ ಹೈ ಮೈಂಡೆಡ್ನೆಸ್. ನಾವು ಭಾಳ ಹೆಚ್ಚಿನವರು ಅಂತ ನಾವು ಅಂದ್ಕೊಳ್ತೇವೆ. ಅದನ್ನು ಒಂದು ವಚನದಲ್ಲಿ ನಾವು ನೋಡಿಕೊಳ್ಳೋಣ. ದೇವರ ವಾಕ್ಯ ಹೇಳ್ತಿದೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಹಾಗೂ 16ನೇ ವಚನ, 12-16 ಹೀಗೆ ಹೇಳ್ತಿದೆ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಿ. ಹೌ ಬ್ಯೂಟಿಫುಲ್ ಇಟ್ ಈಸ್, ಹೌ ಬ್ಯೂಟಿಫುಲ್ ಇಟ್ ಈಸ್. ಇಟ್ ಈಸ್ ರಿಯಲಿ ಟಫ್. ನನಗೆ ಇದು ಕಷ್ಟ ಆಗಿತ್ತು. ಯಾಕಂತಂದರೆ ಐ ಫೆಲ್ ದಟ್ ಐ ಆಮ್ ಸಮಥಿಂಗ್ ಗ್ರೇಟ್. ಐ ಆಲ್ವೇಸ್ ಫೆಲ್ ದಟ್ ಐ ಆಮ್ ಬೆಟರ್ ದ್ಯಾನ್ ಅದರ್ಸ್. ನಾನು ಬೇರೆಯವರಿಗಿಂತ. ಪ್ರಿಯರೇ, ಇದು ನಮ್ಮೊಳಗಿಲ್ವಾ, ನಿಮ್ಮೊಳಗಿಲ್ವಾ? ಇದಿದ್ದರೆ ನಮ್ಮನ್ನು ಕೆಳಗೆ ತಕ್ಕೊಂಡು ಹೋಗೋದು ಇದೆ. ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ನೀನು ದೀನರ ಸಂಗಡ ಬಳಕೆಯಾಗಿರು, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡ್ರಿ. ಇದು ನನಗೂ ಸಹ, ನನ್ನನ್ನು ನಾನೇ ಬುದ್ಧಿವಂತ, ಇನ್ನೊಬ್ಬರಿಗಿಂತ ಐ ಆಮ್ ಬೆಟರ್. ವೆನ್ ಐ ಥಿಂಕ್ ಲೈಕ್ ದ್ಯಾಟ್, ಐ ಆಮ್ ಬೆಟರ್ ದ್ಯಾನ್ ದಿ ಅದರ್ಸ್, ದೆನ್ ದ ಪ್ರಾಬ್ಲಮ್ ಬಿಗಿನ್ಸ್. ಅಲ್ಲಿ ಸಮಸ್ಯೆ ಉದ್ಭವ ಆಗುತ್ತೆ. ವಿ ಕೆನಾಟ್ ಹ್ಯಾವ್ ಯುನಿಟಿ, ವಿ ಕೆನಾಟ್ ಹ್ಯಾವ್ ಒನ್ನೆಸ್, ವಿ ಕೆನಾಟ್ ಹ್ಯಾವ್ ಒನ್ ಮೈಂಡ್. ಪ್ರಿಯ ಸಹೋದರ ಸಹೋದರಿ, ಓಕೆ, ಅದಕ್ಕೆ ಪೌಲ ಹೇಳ್ತಾನೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥದಲ್ಲಿ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾನೆ, ನಾನು ಪೌಲನು ಇಲ್ಲವೇ ನಾನು ಅಪೋಲೋಸನು, ಅಥವಾ ನಾನು ಕೇಫನು ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾರೆ. ಪ್ರಿಯರು, ಏನಂತ ಹೇಳಿದ್ರೆ ಐ ಆಮ್ ಬೆಟರ್, ಯಾಕಂದರೆ ಐ ಆಮ್ ಜೀಸಸ್ ಪಾರ್ಟಿ. ಇನ್ನೊಬ್ಬ ಹೇಳ್ತಾನೆ, ಯು ಡೋಂಟ್ ನೋ ಅಪೋಲಸ್, ಹೀ ಈಸ್ ಅ ಮೈಟಿ ಎಲೋಕ್ವೆಂಟ್ ಸ್ಪೀಕರ್, ಹೀ ಈಸ್ ಎನ್ ರೈಟರ್, ಒಳ್ಳೆ ಸ್ಪೀಕರ್ ಅವನು, ಐ ಆಮ್ ಹೀಸ್ ಪಾರ್ಟಿ ಅಂತ ಅವನು ಹೇಳ್ತಾನೆ. ಓಕೆ, ಒಬ್ಬನು ಪೌಲನ ಪಾರ್ಟಿ ಅಂತ ಹೇಳ್ತೇನೆ, ಇನ್ನೊಬ್ಬನು ಅಪೋಲೋಸನ ಪಾರ್ಟಿ ಅಂತ ಹೇಳ್ತೇನೆ, ಇನ್ನೊಬ್ಬನು ಪೇತ್ರನ ಪಾರ್ಟಿ ಅಂತ ಹೇಳ್ತೇನೆ. ಪ್ರಿಯರೇ, ಪೌಲ ಹೇಳ್ತಾನೆ, ಈ ರೀತಿಯಾದಂಥ ಒಂದು ಹೈ ಮೈಂಡೆಡ್ನೆಸ್, ಈ ಥರವಾದಂಥ ದೊಡ್ಡಸ್ತಿಕೆ ನಮ್ಮಲ್ಲಿ ಇರೋದಾಗಿದ್ದರೆ, ದೊಡ್ಡಸ್ತಿಕೆ ಅಂದರೆ ಏನು ಗೊತ್ತಾ? ಇನ್ನೊಬ್ಬರಿಗಿಂತ ನಾನು ಬೆಟ್ರ್, ನನ್ನ ಸಹೋದರನಿಗಿಂತ ನಾನೇ ಬೆಟ್ರ್, ಓಕೆ, ನನ್ನ ಅತ್ತೆಗಿಂತ ನಾನೇ ಬೆಟ್ರ್, ಓಕೆ, ನನ್ನ ಫ್ರೆಂಡ್ಗಿಂತ ನಾನೇ ಬೆಟ್ರ್, ಚರ್ಚಲ್ಲಿ ಬರುವಂಥ ಸಹೋದರ ಸಹೋದರಿ ಅವ್ರಿಗಿಂತ ಐ ಆಮ್ ಬೆಟರ್ ದನ್ ಆಲ್ ದೀಸ್ ಪೀಪಲ್ ಅನ್ನುವಂಥ ಮನೋಭಾವ ನಮ್ಮೊಳಗಿದ್ರೆ, ಯು ನೋ ದಟ್ ಹಿಂಡರ್ಸ್ ಯುನಿಟಿ. ಅದು ನಿನ್ನ ಮನೆಯ ಐಕ್ಯತೆಯನ್ನು, ನಿನ್ನ ಸಭೆಯ ಐಕ್ಯತೆಯನ್ನು ಹಾಳು ಮಾಡುವಂಥದ್ದಾಗಿದೆ. ಅದರಿಂದ ಕೇವಲ ಅವರಿಗೆ ಮಾತ್ರ ತೊಂದರೆ ಆಗುವುದಿಲ್ಲ, ಅದರಿಂದ ನಾವೇ ಕೆಳಗೆ ಹೋಗ್ತೇವೆ ದೇವರ ವಾಕ್ಯದ ಪ್ರಕಾರ. ಅದರಿಂದ ನಾವು ದೀನರ ಸಂಗಡ ಬಳಕೆ ಆಗಿರೋಣ. ಅವ್ರು ಎಂಥವರೇ ಇರಲಿ, ಅವ್ರ ಜೊತೆಗೆ ನಾವು ಒಂದಾಗಿರೋಣ. ಪ್ರಿಯರೇ, ಇನ್ನೂ ಐಕ್ಯತೆ ಬಗ್ಗೆ ತುಂಬ ಕೇಳಲಿಕ್ಕಿದೆ. ಐಕ್ಯತೆ ಬಗ್ಗೆ ದೇವರ ವಾಕ್ಯದಿಂದ ನಾವು ಕಲೀಲಿಕ್ಕಿದೆ. ಐಕ್ಯತೆಗೆ ನಾವು ಮನಸ್ಸಿಡೋದಾದರೆ, ನೀನು ನಾನು, if we are longing for unity in my house, unity in my church, if we long for that, you see how God is going to bless you, how God is going to lift you up. ನಿನ್ನ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಐಕ್ಯತೆ ಇಲ್ವಾ? ನಿಮ್ಮ ಸಭೆಯಲ್ಲಿ ಐಕ್ಯತೆ ಇಲ್ವಾ? ಸಭೆ ಒಡೆದೋಗಿದೆಯಾ? ನಿಮ್ಮ ಮನೆ ಒಡೆದೋಗಿದೆಯಾ? ತುಂಡಾದ ಮನೆ ಇದೆಯಾ? ಒಂದು ಪ್ರಾರ್ಥನೆ ಮಾಡೋಣ. ಇವತ್ತು ಪ್ರಾರ್ಥನೆ ಮಾಡೋಣ. ಖಂಡಿತ ದೇವರು ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನೆ ನಿನ್ನ ಕೃಪಾಸನದ ಬಳಿಗೆ ನಾವು ಬರ್ತೇವೆ. ಈ ವಾಕ್ಯವನ್ನು ಕೇಳಿದಂಥ ಅನೇಕರ ಜೀವನ ಸ್ವಾಮಿ, ಒಂದು ವೇಳೆ ಒಡೆದು ಹೋದ ಮನೆ ಇರಬಹುದು, ಒಂದು ವೇಳೆ ಒಡೆದು ಹೋದ ಚರ್ಚ್ ಇರಬಹುದು, ಆದರೆ ಸ್ವಾಮಿ ಇವತ್ತು ವಾಕ್ಯ ಕೇಳಿದಂಥ ನಮ್ಮೆಲ್ಲರಲ್ಲಿ ಸ್ವಾಮಿ ನಾವು ಏಕ ಮನಸ್ಸುಳ್ಳವರಾಗಿರಬೇಕು. ನಮ್ಮೊಳಗೆ ಭೇದಗಳಿರಬಾರದು, ಐಕ್ಯತೆಯಿಂದ ಇರಬೇಕೆನ್ನುವಂಥ ಮನಸ್ಸನ್ನು, ಇನ್ನೊಬ್ಬರನ್ನ ಸೇರಿಸಿಕೊಳ್ಳುವ ಮನಸ್ಸನ್ನು, ದೊಡ್ಡಸ್ತಿಕೆ ಮೇಲೆ ನಾವು ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರುವಂಥ ಮನಸ್ಸನ್ನು, ಇನ್ನೊಬ್ಬರನ್ನು ಪ್ರೀತಿ ಮಾಡುವಂಥ ಹೃದಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು ಸ್ವಾಮಿ. ನಮ್ಮ ಜೀವನದಲ್ಲಿ ಐಕ್ಯತೆಯನ್ನು ಒಡೆದು ಹಾಕುವ, ನಮ್ಮ ಮನೆಯನ್ನು ಒಡೆಯುವ, ಸಭೆಯನ್ನು ಒಡೆಯುವ ಎಲ್ಲ ಪಿಶಾಚಿಗಳನ್ನು, ಸೈತಾನನ ದೆವ್ವಗಳನ್ನು ಯೇಸು ನಾಮದಲ್ಲಿ ಬಂಧಿಸ್ತೇವೆ. ನಿನ್ನ ಐಕ್ಯತೆಯ ಆತ್ಮನಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಐಕ್ಯತೆಗೆ ನಾವು ಶ್ರಮಿಸುವಂತೆ ಕೃಪೆ ಮಾಡು ಕರ್ತನೆ. ಅನೇಕ ಸಾರಿ ನಾವು ಇದನ್ನು ಮರೆತು ಬಿಡ್ತೇವೆ. ನಾವು ಎಲ್ಲರನ್ನ ತಿರಸ್ಕಾರ ಮಾಡಿ ನಮ್ಮಷ್ಟಕ್ಕೆ ನಾವೇ ಜೀವಿಸುವಂತೆ ನಾವು ಮಾಡ್ತಾ ಇರೋದಾಗಿದ್ದರೆ ನಮ್ಮನ್ನು ಕ್ಷಮಿಸು ಸ್ವಾಮಿ. ನಮ್ಮ ಮನೆಯ, ನಮ್ಮ ಸಭೆಯ, ನಮ್ಮ ದೇಶದ ಐಕ್ಯತೆಗಾಗಿ ನಾವು ಶ್ರಮಿಸುವಂತೆ, ಪ್ರಾರ್ಥಿಸುವಂತೆ ನಮ್ಮೆಲ್ಲರಿಗೂ ಕೃಪೆಯನ್ನು ಅನುಗ್ರಹಿಸು. ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್.